देवमन्त्री विशालाक्षः सदा लोकहिते रतः अनेकशिष्यसम्पूर्णः पीडां हरतु मे गुरुः। ಶ್ರೀಗುರುಭ್ಯೋ ನಮಃ. ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗ್ರಹರು ಮೇ 14ರಂದು ರಾತ್ರಿ 9:48 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ. ಇದರಿಂದ ಜಾಗತಿಕವಾಗಿ ಆಗತಕ್ಕಂತಹ ಕೆಲವು ಪರಿಣಾಮಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ. ಅದಕ್ಕೆ ಇನ್ನೊಂದಿಷ್ಟು ಸೇರ್ಪಡೆ ಮಾಡೋದಾದರೆ, ಚಿನ್ನದ ಬೆಲೆಯಲ್ಲಿ ಇಳಿತ ಆಗ್ತಾನೆ ಇರುತ್ತೆ. ಸಾಂಕ್ರಾಮಿಕ ರೋಗಗಳು, ಯುದ್ಧ ಭೀತಿ, ರಕ್ತಪಾತ, ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತೆ. ಹಾಗೆಯೇ ಈಗ ಗುರುಗ್ರಹದ ಸ್ಥಾನ ಬದಲಾವಣೆಯ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಕೂಡ ಖಂಡಿತ ಆಗೇ ಆಗುತ್ತೆ. ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಈಗ ವೃಶ್ಚಿಕ ರಾಶಿ, ಗುರು ಬದಲಾವಣೆಯು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಈ ಗುರು ಬದಲಾವಣೆ ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿದೆ, ಅಂದರೆ 50-50 ಅಂತ ಹೇಳ್ಬೋದು. ಈ ವರ್ಷದಲ್ಲಿ ನೀವು ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ, ಬೆಲೆ ಕಟ್ಟಲಾಗದ ಸಂಬಂಧಗಳ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಅಂದರೆ ಈ ಒಂದು ಗುರು ಬದಲಾವಣೆ ನಿಮಗೆ ಒಂದು ಸಂಬಂಧಗಳ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಬೆಲೆ, ಸಂಬಂಧ ಅಂದರೆ ಏನು, ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತಾ ಹೋಗುತ್ತೆ, ಅನುಭವಕ್ಕೆ ತಂದುಕೊಡುತ್ತೆ. ಹಾಗೆಯೇ ಬೆಲೆ ಕಟ್ಟಲಾಗದ ವಸ್ತುಗಳನ್ನು ಕೂಡ ಒಂದು ರೀತಿ ಕಳ್ಳತನ ಆಗದ ಹಾಗೆ ಜೋಪಾನವನ್ನು ಮಾಡಬೇಕು. ಯಾಕೆಂದರೆ ಕಳ್ಳತನ ಆಗ್ತಕ್ಕಂತಹ ಪ್ರಸಂಗಗಳಿವೆ, ಹಾನಿ ಆಗ್ತಕ್ಕಂತಹ ಪ್ರಸಂಗಗಳು ಕೂಡ ಬರುತ್ತವೆ. ಇನ್ನು ಬೇಕೋ ಬೇಡವೋ ಒಂದಲ್ಲ ಒಂದು ಕಡೆ ತಿರುಗಾಟ ಮಾಡ್ತಾ ಇರ್ತೀರಿ, ಹೊಸ ಹೊಸ ವಿಷಯಗಳನ್ನು ಕಲ್ತ್ಕೊಳ್ತೀರಿ. ಹಾಗೆಯೇ ನಿಮ್ಮ ಕೆಲಸದಲ್ಲೂ ಕೂಡ ಹೆಚ್ಚು ನಿಪುಣರಾಗ್ತೀರಿ, ಅಂದರೆ ಒಂದು ವೃತ್ತಿ ಕೌಶಲ್ಯ ಹೆಚ್ಚುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಸಿಗುತ್ತೆ. ಆದರೆ ಕಾನೂನಿಗೆ ವಿರುದ್ಧವಾದ ಅನೈತಿಕವಾದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಡಿ, ಹಾಗೂ ಅಂತಹವರ ಸಹವಾಸ ಬೇಡ. ಈ ವಿಷಯದಲ್ಲಿ ಜೋಪಾನವಾಗಿರಿ. ಇನ್ನು ನಿಮ್ಮ ಕೆಲಸದ ಬಗ್ಗೆ ಕೂಡ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ನೋಡಿ, ಒಂದು ಮಾತು ಹೇಳ್ತಾರೆ, ಶನಿಕೇತುಗಳ ಕಾಟ ಇದ್ದರೂ ಶಕುನಿಗಳ ಕಾಟ ಇರಬಾರ್ದು ಅಂತ. ಹಾಗೆ ಅಕ್ಕಪಕ್ಕದವರೊಡನೆ ಅಥವಾ ಯಾರೋ ದಾರಿಲಿ ಹೋಗೋರ ಜೊತೆನೋ ಸಹೋದ್ಯೋಗಿಗಳ ಜೊತೆನೋ ಕಲಹವಾಗದ ಹಾಗೆ ಜಾಗ್ರತೆ ವಹಿಸಿ. ಯಾಕೆಂದರೆ ಈ ಕಲಹ ನಿಮ್ಮ ಕೆಲಸದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ಮನಸ್ಸನ್ನು ಶಾಂತಗೊಳಿಸಿ ಇಟ್ಕೊಳ್ಳಿ. ಇನ್ನು ಪರಿಹಾರವಾಗಿ ಏನು ಹೇಳ್ಬೋದು ಅಂದರೆ, ಉಸಿರಾಟದ ಏರಿಳಿತದ ಗಮನ ಕೊಡಿ, ಪ್ರಾಣಾಯಾಮವನ್ನು ಮಾಡಿ, ಮತ್ತು ಗುರು ಶಾಂತಿಯನ್ನು ಮಾಡಿಸ್ಬೇಕಾಗುತ್ತೆ. ಇದಕ್ಕಾಗಿ ನೀವು ಹೆಚ್ಚು ದುಡ್ಡನ್ನು ಖರ್ಚು ಮಾಡಬೇಕಾಗಿಲ್ಲ. ಗುರು ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆಯೇ ಇನ್ನೂ ಅನೇಕ ಗುರು ಸ್ತೋತ್ರಗಳಿವೆ, ಅವುಗಳನ್ನು ಕೇಳಿ. ಒಳ್ಳೆಯದಾಗಲಿ.